ಮಾಜಿ ಸಚಿವ ರೇವಣ್ಣಗೆ ಇವತ್ತು ಬಹಳ ನಿರ್ಣಾಯಕವಾದಂತಹ ದಿನ. ಕಿಡ್ನಾಪ್ ಕೇಸಲ್ಲಿ ಈಗಾಗಲೇ ಜೈಲ್ ಪಾಲಾಗಿದ್ದಾರೆ ಮಾಜಿ ಸಚಿವರು. ಕಳೆದ 4 ದಿನದಿಂದ ಎಸ್ಐಟಿ ವಶದಲ್ಲಿದ್ರು, ವಿಚಾರಣೆಯನ್ನ ಎದುರಿಸಿದ್ರು. ನಿನ್ನೆ ಕೋರ್ಟ್ಗೆ ಹಾಜರುಪಡಿಸಲಾಗಿತ್ತು. ಈಗ ಪರಪ್ಪನ ಅಗ್ರಹಾರ ಸೇರಿದ್ದಾರೆ ರೇವಣ್ಣ. ಕೈದಿ ನಂಬರ್ ಅನ್ನ ಕೊಡಲಾಗಿದೆ 4567. ಇವತ್ತೇನಾಗ್ಬೋದು ಹಾಗಾದ್ರೆ ರೇವಣ್ಣ ಜಾಮೀನು ವಿಚಾರ? ರೇವಣ್ಣಗೆ ಜಾಮೀನು ಸಿಗತ್ತಾ ಅಥವಾ ಜೈಲು ವಾಸವೇ ಫಿಕ್ಸ್ ಆಗತ್ತಾ? ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ಜಾಮೀನು ಅರ್ಜಿ ವಿಚಾರಣೆ ಇವತ್ತು ನಡೆಯುತ್ತೆ. ಇವತ್ತು ಕೋರ್ಟ್ಗೆ ಎಸ್ಐಟಿ ಎಸ್ಪಿ ಇಂದ ಆಕ್ಷೇಪಣೆ ಸಲ್ಲಿಕೆ ಆಗುತ್ತೆ. ಬೇಲ್ ಸಿಕ್ಕಿದ್ರೆ ರೇವಣ್ಣ ಇವತ್ತೇ ಜೈಲಿನಿಂದ ರಿಲೀಸ್ ಆಗುವಂತಹ ಸಾಧ್ಯತೆ ಇದೆ. ಬೇಲ್ ಸಿಕ್ಕಿಲ್ಲ ಅಂತ ಅಂದ್ರೆ ಮತ್ತೆ ಜೈಲಿನಲ್ಲೇ ಇರಬೇಕಾಗತ್ತೆ. 14 ದಿನಗಳ ನ್ಯಾಯಾಂಗ ಬಂಧನಕ್ಕೆ ನಿನ್ನೆ ಅಷ್ಟೇ ಕೋರ್ಟ್ ವಿಧಿಸಿತ್ತು. 14 ದಿನಗಳ ನ್ಯಾಯಾಂಗ ಬಂಧನ. ಎಸ್, ಅಂದ್ರೆ ಈಗ ಮೇ 14ರವರೆಗೆ 7 ದಿನಗಳ ನ್ಯಾಯಾಂಗ ಬಂಧನವನ್ನ ವಿಧಿಸಿತ್ತು ಕೋರ್ಟ್. ನಿನ್ನೆ ಜಾಮೀನು ಅರ್ಜಿಗೆ ಹಾಕೊಂಡಿದ್ರು, ಆದ್ರೆ ಇವತ್ತಿಗೆ ಆ ವಿಚಾರಣೆ ಮುಂದೂಡಿಕೆಯಾಯಿತು. ಹಾಗಾಗಿ ಇವತ್ತು ಅರ್ಜಿ ವಿಚಾರಣೆಗೆ ಬರ್ತಾ ಇದೆ. ಆದ್ರೆ ಆಕ್ಷೇಪಣೆಯನ್ನ ಎಸ್ಐಟಿ ಸಲ್ಲಿಸಿ ವಾದ ಮುಗಿಸಿದ್ರೆ ಇವತ್ತು ಆದೇಶ ಬರೋ ಸಾಧ್ಯತೆ ಇದೆ. ರೇವಣ್ಣ ಪರ ವಾದ ಮಂಡಿಸಲಿದ್ದಾರೆ ವಕೀಲ ಸಿ.ವಿ. ನಾಗೇಶ್. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್. ಈಗ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಮಾಜಿ ಸಚಿವ ರೇವಣ್ಣ ಪಾಲಿಗೆ ಇವತ್ತು ನಿರ್ಣಾಯಕ ದಿನ ಆಗತ್ತೆ. ನಿನ್ನೆ ಜುಡಿಷಿಯಲ್ ಕಸ್ಟಡಿಗೆ ವಹಿಸಿತು ಕೋರ್ಟ್. ಇವತ್ತು ಜಾಮೀನು ಅರ್ಜಿ ವಿಚಾರಣೆ ಇದೆ. ಆದ್ರೆ ಕೇಸ್ ನೋಡ್ತಾ ಹೋದ್ರೆ ಸಾಧ್ಯತೆಗಳೇನು? ಜಾಮೀನು ಸಿಗುವಂತ ಚಾನ್ಸಸ್ ಎಷ್ಟಿದೆ ಅಂತ? ಪ್ರತಿಮಾ, ಇವತ್ತು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ಮುಂದೆ ರೇವಣ್ಣ ಅವರು ಸಲ್ಲಿಸಿರುವಂತಹ ಜಾಮೀನು ಅರ್ಜಿ ವಿಚಾರಣೆಗೆ ಅದರಲ್ಲೂ ಕೂಡ ನಿನ್ನೆ ಅವರು ಪರಪ್ಪನ ಅಗ್ರಹಾರಕ್ಕೆ ಹೋಗದೆ ಏನಾದ್ರೂ ಮಾಡಿ ತಕ್ಷಣಕ್ಕೆ ಜಾಮೀನು ಪಡ್ಕೊಳ್ಬೇಕು ಅನ್ನುವಂತ ಒಂದಷ್ಟು ಪ್ರಯತ್ನಗಳನ್ನು ಮಾಡಿದ್ರು. ಆದ್ರೆ ನಿನ್ನೆ ಅವರ ಪ್ರಯತ್ನಗಳೆಲ್ಲವೂ ಕೂಡ ವಿಫಲ ಆಯ್ತು. ಆದ್ರೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಬಗ್ಗೆ ಏನೋ ಮುಂದೂಡಿಕೆ ಮಾಡಿತು. ಕಾರಣ ಏನಂದ್ರೆ ಎಸ್ಐಟಿ ಪರ ವಕೀಲರು ಒಂದು ಆಕ್ಷೇಪಣೆ ಸಲ್ಲಿಸಲಿಕ್ಕೆ ನಮ್ಗೆ ಕಾಲಾವಕಾಶ ಬೇಕು, ತನಿಖೆ ನಡೀತಾ ಇದೆ, ತನಿಖಾಧಿಕಾರಿಗಳು ನಮಗೆ ಸಿಗ್ತಾ ಇಲ್ಲ, ಅಂದ್ರೆ ಕೇಸ್ ಡೈರಿ ನಮಗೆ ಸಿಗ್ತಾ ಇಲ್ಲ, ಸಂಪೂರ್ಣವಾದಂತ ಆಕ್ಷೇಪಣೆ ಸಲ್ಲಿಸಲಿಕ್ಕೆ ಆಗ್ತಾ ಇಲ್ಲ, ಹಾಗಾಗಿ ಸಮಯಾವಕಾಶ ಬೇಕು ಅನ್ನೋ ಮನವಿಯನ್ನ ಕೂಡ ಮಾಡಿದ್ರು. ಹಾಗೆ ವಕೀಲರ ಮನವಿಯನ್ನ ಪುರಸ್ಕರಿಸಿದ ನ್ಯಾಯಾಲಯ ಇವತ್ತು ಇವತ್ತಿಗೆ ವಿಚಾರಣೆಯನ್ನ ಮುಂದೂಡುವಂತದ್ದು. ಸೊ ಇವತ್ತು ಎಸ್ಐಟಿ ಪರ ವಕೀಲರು ಎಸ್ಪಿಪಿ ಅವರು ಆಕ್ಷೇಪಣೆ ಸಮೇತ ಕೋರ್ಟ್ಗೆ ಬಂದದ್ದೇ ಆದಲ್ಲಿ ಮತ್ತೆ ಎರಡೂ ಕಡೆ ವಾದವನ್ನ ಆಲಿಸಬೇಕು. ಯಾಕೆಂದ್ರೆ ಇದು ಒಂದು ಪ್ರಮುಖವಾದ ಪ್ರಕರಣ ಇದೆ. ನಾಗೇಶ್ ಅಂತ ಹಿರಿಯ ವಕೀಲರು ಬಂದಾಗ ಒಂದು ಸುದೀರ್ಘವಾದಂತ ವಾದವನ್ನ ಮಂಡಿಸ್ತಾರೆ. ಅದ್ರ ಜೊತೆಗೆ ಎಸ್ಪಿಪಿ ಕೂಡ ಅದಕ್ಕೆ ಉತ್ತರವನ್ನ ಕೊಡ್ಬೇಕಾಗತ್ತೆ. ಸೊ ಅಷ್ಟು ವಾದ ಪ್ರತಿವಾದ ಮುಕ್ತಾಯ ಆಗಿದ್ದಲ್ಲಿ ಇವತ್ತೇ ಒಂದು ಆದೇಶ ಹೊರಗೆ ಬರುತ್ತಾ ಅಂತ ಕಾದ್ ನೋಡ್ಬೇಕಾಗಿರುವಂತದ್ದು. ಅಂದ್ರೆ ಅಥವಾ ಆದೇಶವನ್ನ ಕಾಯ್ದಿರಿಸಿ ನಾಳೆಗೆ ಅಥವಾ 1-2 ದಿನಗಳಲ್ಲಿ ಆದೇಶ ಬರುವಂತ ಸಾಧ್ಯತೆಗಳಿದೆ. ಆದ್ರೆ ಆ ರೇವಣ್ಣ ಪರ ವಕೀಲರು ಏನಾದ್ರೂ ಮಾಡಿ ಇವತ್ತೇ ಆದೇಶವನ್ನ ಪಡ್ಕೊಳ್ಬೇಕು. ಅದು ಮಧ್ಯಂತರ ಜಾಮೀನು ಆದ್ರೂ ಪರವಾಗಿಲ್ಲ, ಇವತ್ತೇ ಆದೇಶವನ್ನ ಪಡ್ಕೊಳ್ಬೇಕು ಅನ್ನುವಂತ ಒಂದಷ್ಟು ಪ್ರಯತ್ನಗಳನ್ನ ಕೂಡ ಮಾಡ್ತಾ ಇರುವಂತದ್ದು. ಹಾಗಾಗಿ ಇವತ್ತು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಒಂದು ನಡೆಯುವಂತ ವಿಚಾರಣೆ ತುಂಬಾ ಕುತೂಹಲ ಮೂಡಿಸಿರುವಂತದ್ದು. ಮತ್ತೆ ರೇವಣ್ಣ ಅವರ ಮೇಲೆ ಇರುವಂತಹ ಸದ್ಯಕ್ಕೀಗ ಜೈಲ್ಗೆ ಹೋಗಿರುವಂತಹ ಚಾರ್ಜಸ್ ಕೇವಲ ಕಿಡ್ನಾಪ್ 364A ಅನ್ನುವ ಸೆಕ್ಷನ್ ಅಲ್ಲಿ ಕಿಡ್ನಾಪ್ ಆರೋಪದಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ರೇವಣ್ಣ ಯಾವುದೇ ರೀತಿಯಾದ ಸಾಕ್ಷಿಗಳಿಲ್ಲ, ಆದ್ರೂ ಕೂಡ ಎಸ್ಐಟಿ ಅವ್ರನ್ನ ಅರೆಸ್ಟ್ ಮಾಡಿದೆ ಅನ್ನುವಂಥದ್ದು. ಅದೇ ವಾದವನ್ನ ಜಾಮೀನು ಅರ್ಜಿಗೂ ಕೂಡ ಅಪ್ಲೈ ಆಗೋ ರೀತಿ ವಾದವನ್ನ ಮಂಡಿಸ್ತಾರೆ. ಕೋರ್ಟ್ ಅದನ್ನ ತೆಗೆದಿಟ್ಕೊಳ್ತದೆ ಅನ್ನುವಂಥದ್ದು. ರೈಟ್ ರಮೇಶ್, ಥ್ಯಾಂಕ್ ಯು ಸೋ ಮಚ್ ತಮ್ಮೆಲ್ಲ ಮಾಹಿತಿಗೆ. ನಿಜಕ್ಕೂ ನಿರ್ಣಾಯಕ ದಿನ ಮಾಜಿ ಸಚಿವ ರೇವಣ್ಣ ಪಾಲಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.